ಒಂದೊಂದು ಸಾಕ್ಷ್ಯವೂ ಉರುಳಾಗ್ತಿದೆ. ಪ್ರತಿಯೊಬ್ಬರ ಹೇಳಿಕೆಗಳೇ ಸಂಕಷ್ಟ ತರ್ತಿದೆ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ಗೆ ಮತ್ತೊಂದು ಆಘಾತ ತಟ್ಟಿದೆ. ರೇಣುಕಾಸ್ವಾಮಿ ರಕ್ತ ದರ್ಶನ್ ಬಟ್ಟೆಯಲ್ಲೇ ಪತ್ತೆ ಆಗಿದೆ. ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ದೊಡ್ಡ ಕಂಟಕ. ದಚ್ಚು ಬಟ್ಟೆ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆ. ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್, ಕಪ್ಪು ರೌಂಡ್ ನೆಕ್ ಟಿ ಶರ್ಟ್ ಅನ್ನ ಪತ್ತೆ ಹಚ್ಚಿದ್ರು. ಘಟನೆ ನಡೆದ ದಿನ ದಚ್ಚು ತೊಟ್ಟಿದ್ದ ಬಟ್ಟೆಯನ್ನ FSL ಪರೀಕ್ಷೆಗೂ ಕಳಿಸಿದ್ರು. ಇದೀಗ ದರ್ಶನ್ ಬಟ್ಟೆ ಮೇಲಿನ ರಕ್ತದ ಕಲೆ ಇರೋದು ಪತ್ತೆಯಾಗಿದೆ. ಅದು ರೇಣುಕಾಸ್ವಾಮಿ ದೇಹದ ರಕ್ತ ಅನ್ನೋದು ದೃಢಪಟ್ಟಿದೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಭಾಗಿಯಾಗಿದ್ದಕ್ಕೆ ಇದು ದೊಡ್ಡ ಸಾಕ್ಷಿ ಆಗಲಿದೆ. ಇದೇ ವಾರ ಪೊಲೀಸರ ಕೈ ಸೇರಲಿದೆ FSL ರಿಪೋರ್ಟ್. ರೇಣುಕಾಸ್ವಾಮಿ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ FSL ರಿಪೋರ್ಟ್ಗಳು ಇದೇ ವಾರ ಪೊಲೀಸರ ಕೈ ಸೇರುತ್ತೆ. 66ಕ್ಕೂ ಹೆಚ್ಚು ವಸ್ತುಗಳು ಬೆಂಗಳೂರು ಹಾಗೆ ಹೈದರಾಬಾದ್ FSL ಕೇಂದ್ರಗಳಿಗೆ ರವಾನಿಸಲಾಗಿದೆ. ಎಲ್ಲ ಸ್ಯಾಂಪಲ್ಗಳ ಪರೀಕ್ಷೆ ಮುಗಿದಿದ್ದು ಶನಿವಾರದ ಒಳಗೆ ವರದಿಗಳು ಬರಲಿದೆ. ಇದರಲ್ಲಿನ 10 ಪ್ರಮುಖ ರಿಪೋರ್ಟ್ಗಳೇ ಕೇಸ್ಗೆ ಪ್ರಮುಖ ಸಾಕ್ಷಿ ಆಗುತ್ತೆ. FSL ರಿಪೋರ್ಟ್ ವಿಶ್ಲೇಷಿಸಿ ಚಾರ್ಜ್ ಶೀಟ್ ನಲ್ಲೂ ಆ ಅಂಶಗಳನ್ನ ಪೊಲೀಸರು ಉಲ್ಲೇಖಿಸಲಿದ್ದಾರೆ. ಫಾಸ್ಟ್ ಟ್ರ್ಯಾಕ್ ಅಥವಾ ಸ್ಪೆಷಲ್ ಕೋರ್ಟ್ಗೆ ಖಾಕಿ ಪ್ಲಾನ್. ಕೇಸ್ನ ತ್ವರಿತ ವಿಚಾರಣೆಗಾಗಿ ಪೊಲೀಸರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಥವಾ ಸ್ಪೆಷಲ್ ಕೋರ್ಟ್ಗೆ ವ್ಯವಸ್ಥೆ ಕಲ್ಪಿಸುವಂತೆ ಸರ್ಕಾರದ ಮೊರೆ ಹೋಗೋದಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಹಿಂದೆಯೇ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದರು. ಆದರೆ ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಚರ್ಚಿಸೋದಾಗಿ ಸರ್ಕಾರ ತಿಳಿಸಿತ್ತು. ಇದೀಗ ತಿಂಗಳ ಅಂತ್ಯದ ವೇಳೆಗೆ ಚಾರ್ಜ್ ಶೀಟ್ ಸಲ್ಲಿಸಿ ಬಳಿಕ ಸ್ಪೆಷಲ್ ಕೋರ್ಟ್ಗೆ ಪ್ರಸ್ತಾವನೆ ಸಲ್ಲಿಸೋ ಸಾಧ್ಯತೆ ಇದೆ. ಕಾಮಾಕ್ಷಿಪಾಳ್ಯ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಿದ್ದು, ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಮತ್ತೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಥವಾ ಸ್ಪೆಷಲ್ ಕೋರ್ಟ್ಗೆ ಬೆಂಗಳೂರು ಪೊಲೀಸರು ಮನವಿನ ಮಾಡಿಕೊಳ್ಳಲಿದ್ದಾರೆ. ಒಂದು ವೇಳೆ ಸರ್ಕಾರ ಅಸ್ತು ಅಂದಿದ್ದೇ ಆದ್ರೆ ಆದಷ್ಟು ಬೇಗ ಈ ಡಿ ಗ್ಯಾಂಗ್ಗೆ ಸಂಬಂಧಪಟ್ಟಂತ ಅಷ್ಟೂ ಜನರಿಗೆ ಶಿಕ್ಷೆಯ ಪ್ರಮಾಣ ಕೂಡ ಪ್ರಕಟ ಆಗತ್ತೆ. ಜೈಲಿನಲ್ಲಿರುವ ಅಣ್ಣನ ಬಿಡುಗಡೆಗೆ ಸಹೋದರ ದಿನಕರ್ ದೇವರ ಮೊರೆ ಹೋಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯಲ್ಲಿರುವಂತಹ ಕಾಟೇರಮ್ಮನಿಗೆ ಪತ್ನಿ ಜೊತೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಮೈಸೂರಿನ ಚಾಮುಂಡೇಶ್ವರಿ ಬಳಿಕ ಕಾಟೇರಮ್ಮನಿಗೂ ಪ್ರಾರ್ಥಿಸಿದ್ರು. ರಾಚಪ್ಪಾಜಿ ನಾಯಕ್, TV9 ಬೆಂಗಳೂರು.